ನೋಡಿ, ಬಿಜೆಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಬಹಳ ಸದ್ದು ಮಾಡ್ತಾ ಇದ್ದಂತಹ ವ್ಯಕ್ತಿ ಯಾರು? ಯುವ ಕಾಂಗ್ರೆಸ್ನ ಅಧ್ಯಕ್ಷ ಆದಂತಹ ನಲ್ಪಾಡ್. ಎಲ್ಲಿ ಹೋದ್ರು ನಲ್ಪಾಡ್? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ, ಏನಾದ್ರು? ಅಥವಾ ಪೊಸಿಷನ್ ಗಿಷನ್ ಹಿಡ್ಕೊಂಡು ಕೂತ್ಬಿಟ್ರ? ಈ ರೀತಿಯಾದಂಥ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಆದರೆ ನಿಜವಾಗ್ಲೂ ಕೂಡ ನಲ್ಪಾಡ್ ಎಲ್ಲೋದ್ರು? ಕಾಣಿಸ್ತಾ ಇರಲಿಲ್ಲ, ಸೈಲೆಂಟ್ ಆಗಿಬಿಟ್ಟಿದ್ರು. ಒಂಥರ ಬಿಲದಲ್ಲಿ ಅಡಗಿ ಕುಳಿತವರ ರೀತಿಯಲ್ಲಿ ಇದ್ಬಿಟ್ರು. ಬಟ್ ಈಗ ಹೊಸದಾಗಿ ವಿಚಾರಗಳು ಕೇಳಿ ಬರ್ತಾ ಇದೆ. ಬಿಟ್ಕಾಯಿನ್ ವಿಚಾರದಲ್ಲಿ ಈಗ ತಗಲಾಕೊಳ್ತಾ ಇದ್ದಾರೆ ನಲ್ಪಾಡ್. ಮೊಹಮ್ಮದ್ ನಲ್ಪಾಡ್ ಅರೆಸ್ಟ್ ಆಗ್ತಾರೆ. ಯುವ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬಂಧನದ ಭೀತಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಈ ಬಿಟ್ಕಾಯಿನ್ ಹಗರಣದಲ್ಲಿ ನಲ್ಪಾಡ್ನನ್ನ ಆರೋಪಿಯನ್ನಾಗಿ ಮಾಡಿದೆ ಎಸ್ಐಟಿ. ಫೆಬ್ರವರಿ 7ಕ್ಕೆ ವಿಚಾರಣೆಗೆ ಹಾಜರಾಗೋಕೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಶ್ರೀಕಿ ಜೊತೆಗೆ ಕೋಟ್ಯಾಂತರ ವ್ಯವಹಾರ ಹಿನ್ನೆಲೆಯಲ್ಲಿ ಈ ಸಮನ್ಸ್ ಅನ್ನ ಈಗ ಜಾರಿಯನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಫೆಬ್ರವರಿ 7ಕ್ಕೆ ವಿಚಾರಣೆಗೆ ಹಾಜರಾಗೋಕೆ ನೋಟಿಸ್ ಅನ್ನ ನೀಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನ ಈ ಬಿಟ್ಕಾಯಿನ್ ದಂಧೆಯಲ್ಲಿ ಶ್ರೀಕಿ ಜೊತೆಗೆ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಅರೆಸ್ಟ್ ಆಗ್ತಾರಾ ಇಲ್ವಾ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಅವತ್ತು ಅದೇ ಪ್ರಶ್ನೆ ಕಾಡ್ತಾ ಇತ್ತು. ನೋಡಿ, ಬಿಟ್ಕಾಯಿನ್ ಹಗರಣದಲ್ಲಿ ನಲ್ಪಾಡ್ಗೆ ಈಗ ಬಂಧನದ ಭೀತಿ ಎದುರಾಗ್ತಾ ಇದೆ. ಯಾಕೆ? ಶ್ರೀಕಿ ಜೊತೆಗೆ ವ್ಯವಹಾರವನ್ನ ಮಾಡಿದ್ದಾರೆ ಅನ್ನೋದು ಸಣ್ಣ ಪುಟ್ಟದ್ದಲ್ಲ, ಕೋಟ್ಯಾಂತರ ರೂಪಾಯಿ. ಎಲ್ಲಿಂದ ಬಂತು ಈ ದುಡ್ಡು? ಯಾವ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಿದ್ದು? ಬಿಟ್ಕಾಯಿನಲ್ಲಿ ಹೇಗೆ ವ್ಯವಹಾರವನ್ನ ಮಾಡಿದ್ರು? ಶ್ರೀಕಿಯಲ್ಲಿ ಆರೋಪಿ ಆಗೋದಾದ್ರೆ ಈಗ ಅದರಲ್ಲಿ ವ್ಯವಹಾರ ಮಾಡಿದಂಥವ್ರು ಕೂಡ ಆರೋಪಿ ಆಗಲ್ವಾ? ಆ ನಿಟ್ಟಿನಲ್ಲಿನೇ ಈಗ ಮೊಹಮ್ಮದ್ ನಲ್ಪಾಡ್ಗೆ ಎಸ್ಐಟಿ ನೋಟಿಸ್ ಅನ್ನ ನೀಡಿದೆ. ನೋಟಿಸ್ ಕೊಟ್ಟ ಮಾತ್ರಕ್ಕೆ ಅಪರಾಧಿ ಏನಲ್ಲ, ಉತ್ತರವನ್ನ ಕೊಡಬೇಕಾಗುತ್ತೆ. ಒಂದಿಷ್ಟು ಪ್ರಶ್ನೆಗಳಿರುತ್ತೆ. ಆ ವ್ಯವಹಾರದಲ್ಲಿರುವಂಥ ಏನೇನು ಡೌಟ್ ಬಂದಿರುತ್ತೆ ಅದನ್ನು ಕ್ಲಾರಿಫಿಕೇಶನ್ ಮಾಡ್ಕೊಳ್ತಾರೆ. ಫೆಬ್ರವರಿ 7ಕ್ಕೆ ವಿಚಾರಣೆಗೆ ಹಾಜರಾಗಿ ಅಂತ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಯಾವಾಗ? ಫೆಬ್ರವರಿ 7ಕ್ಕೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ. ಶ್ರೀಕಿ ಜೊತೆಗೆ ಅವ್ಯವಹಾರಕ್ಕೆ ಕೈ ಜೋಡಿಸಿದ ಆರೋಪ ಈಗ ಕೇಳಿ ಬರ್ತಾ ಇದೆ. ಶ್ರೀಕಿ ಯಾರು? ನಿಮಗೆಲ್ಲ ಗೊತ್ತಿರಬೇಕು. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಬಿಟ್ಕಾಯಿನ್ ವಿಚಾರದಲ್ಲಿ ಪ್ರಮುಖ ರೂವಾರಿ ಅಂತ ಕರೆಸಿಕೊಳ್ತಾ ಇದ್ದಂಥ ಈ ಶ್ರೀಕಿ ಜೊತೆಗೆ ಅವ್ಯವಹಾರಕ್ಕೆ ಕೈ ಜೋಡಿಸಿದ ಆರೋಪ ಈಗ ನಲ್ಪಾಡ್ಗೆ ಬಂದಿದೆ. ಸೊ ಹಾಗಾಗಿ ನಲ್ಪಾಡ್ಗೆ ಈಗ ಬಂಧನದ ಭೀತಿ ಶುರುವಾಗಿದೆ. ಬಿಜೆಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅನಿಸ್ತಾ ಇದ್ದಿದ್ದು, ಒಂದು ಯಾವುದೋ ಗುಜರಿಯಲ್ಲಿದ್ದಂಥ ಕಾರನ್ನು ತಂದುಬಿಟ್ಟು ನಡು ರಸ್ತೆಯಲ್ಲಿ ಇಟ್ಬಿಟ್ಟು ಬೆಂಕಿ ಹಚ್ಚುವಂಥ ಪ್ರಯತ್ನವನ್ನು ಮಾಡಿದಾಗ ಆ ಗುಜರಿ ತರಕ್ಕಾದ್ರೂ ದುಡ್ಡು ಹೆಂಗೆ ಕೊಟ್ಟು ತರ್ತಾರಪ್ಪ ಇವರು ಅಂತ ಹೇಳಿ, ಯಾವ ದುಡ್ಡಿಂದ ತರ್ತಾರೆ ಅಂತ ಹೇಳಿ. ಈಗ ಸದ್ಯಕ್ಕೆ ಈ ಬಿಟ್ಕಾಯಿನ್ ವಿಚಾರದಲ್ಲಿ ಬಹಳ ಪ್ರಮುಖವಾಗಿರುವಂತಹ ಬೆಳವಣಿಗೆ ಆಗ್ತಾ ಇದೆ. ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಕಾಂಗ್ರೆಸ್ನ ಯುವ ಘಟಕದ ಅಧ್ಯಕ್ಷರಾದಂಥ ನಲ್ಪಾಡ್ ಅರೆಸ್ಟ್ ಆಗ್ತಾರಾ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ನನ್ನ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರಿಂದ ಪಡ್ಕೊಳ್ಳೋಣ. ಮುರಳಿ, ಬಂಧನದ ಭೀತಿ ಇದೆಯಾ ಈಗ ನಲ್ಪಾಡ್ಗೆ? ಪ್ರಕರಣದ ತನಿಖೆಯನ್ನು ಕಳೆದ 2 ವರ್ಷದಿಂದನೂ ಕೂಡ ಮಾಡ್ತಾ ಇರೋಂಥದ್ದು. 2 ವರ್ಷದ ತನಿಖೆಯಲ್ಲಿ ಸಾಕಷ್ಟು ಅಂಶಗಳು ಬಯಲಾಗಿತ್ತು. ಅಂದರೆ ನಲ್ಪಾಡ್ನ ಸಹೋದರರಿದ್ದರು, ಇಬ್ಬರೂ ಕೂಡ SIT ಅವರು ವಿಚಾರಣೆಗೊಳಪಡಿಸಿ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರು. ಅದಕ್ಕೆ ಪೂರಕವಾದಂಥ ಡಿಜಿಟಲ್ ಎವಿಡೆನ್ಸ್, ಅಂದರೆ ಮೊಹಮ್ಮದ್ ನಲ್ಪಾಡ್ ಅವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋದ್ರ ಬಗ್ಗೆ ಮತ್ತು ಶ್ರೀಕಿ ಜೊತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣಕಾಸಿನ ವ್ಯವಹಾರಕ್ಕೆ ಕೈ ಜೋಡಿಸಿದ್ದಾರೆ ಅನ್ನೋದಕ್ಕೆ ಪೂರಕ ಸಾಕ್ಷಿಗಳು ಸಿಕ್ಕಿರೋ ಹಿನ್ನೆಲೆಯಲ್ಲಿ ಈಗ SIT ಅವರನ್ನು ಆರೋಪಿಯನ್ನಾಗಿ ಮಾಡಿದೆ. ಜೊತೆಗೆ ಅವರಿಗೆ ಆರೋಪಿ ಸ್ಥಾನದಲ್ಲಿ ಇಟ್ಟು ನೋಟಿಸನ್ನು ಕೊಟ್ಟಿರುವಂಥದ್ದು 41A ನೋಟಿಸನ್ನು ಕೊಟ್ಟಿದ್ದಾರೆ. ನೋಟಿಸನ್ನು ಕೊಟ್ಟು ಫೆಬ್ರವರಿ 7ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈ ಮೂಲಕ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಅವ್ಯವಹಾರದಲ್ಲಿ ನಲ್ಪಾಡ್ ಅವರು ಭಾಗಿಯಾಗಿದ್ದಾರೆ, ಅದ್ರ ಜೊತೆ ಶ್ರೀಕಿ ಅವರ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅರುಣ್, ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಇದೇ ಬಿಟ್ಕಾಯಿನ್ ವಿಚಾರನ ಕಾಂಗ್ರೆಸ್ ಮುನ್ನೆಲೆಗೆ ತಂದಿತ್ತು. ಬಿಟ್ಕಾಯಿನ್ ಅವ್ಯವಹಾರವನ್ನು ಆಗಿನ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಬೆನಿಫಿಷಿಯರಿಯನ್ನು ಹೊಂದಿದ್ದಾರೆ. ಬಿಜೆಪಿಯ ಏನು ಒಂದಷ್ಟು ಜನರಿಗೆ, ರಾಜ್ಯಾಧ್ಯಕ್ಷರಿಗೆ, ಇವ್ರಿಗೆಲ್ಲರಿಗೂ ಕೂಡ ಈ ಬಿಟ್ಕಾಯಿನ್ ಮೂಲಕ ಹಣ ಹೋಗಿದೆ ಅನ್ನೋದ್ರ ಬಗ್ಗೆ ಆರೋಪವನ್ನು ಮಾಡಿದರು. ಆದರೆ ತನಿಖೆ ನಡೀತಾ ಹೋದಂತೆ ಇಲ್ಲಿ ಕಾಂಗ್ರೆಸ್ನ ಶಾಸಕರ ಮಗನೇ ಈ ಪ್ರಕರಣದ ಬಲೆಗೆ ಸಿಕ್ಬೀಳ್ತಾ ಇರೋಂಥದ್ದು. ಆ ಹಿನ್ನೆಲೆಯಲ್ಲಿ ಮೊಹಮ್ಮದ್ ನಲ್ಪಾಡ್ಗೀಗ SIT ನೋಟಿಸನ್ನು ಕೊಟ್ಟಿದೆ. 7ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕಿದೆ. ಈ ಹಿಂದೆ ಈಗಾಗಲೇ ವಿಚಾರಣೆಯನ್ನು ಎದುರಿಸಿರುವಂಥ ನಲ್ಪಾಡ್ ಕೊಟ್ಟಂಥ ಹೇಳಿಕೆ ಮತ್ತು ಇವರು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಂತ ಸಿಕ್ಕಂಥ ಸಾಕ್ಷ್ಯಾಧಾರಗಳು ಎರಡೂ ಕೂಡ ವ್ಯತ್ಯಾಸ ಇರೋ ಹಿನ್ನೆಲೆಯಲ್ಲಿ ಅವರನ್ನು ಆರೋಪಿಯನ್ನಾಗಿ ಈಗ ಮಾಡಿಕೊಂಡಿರುವಂಥದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈ ವಿಚಾರದಲ್ಲಿ ಈಗ ಬಹಳ ದೊಡ್ಡ ಮಟ್ಟದಾದಂಥ ಬೆಳವಣಿಗೆ ಏನಾಗ್ತಾ ಇದೆ ಅನ್ನೋದನ್ನ ನೋಡೋಣ ಮುರಳಿ, ಏನಾಗುತ್ತೆ ಬೆಳವಣಿಗೆಗಳು ಅಂತ.